ನಾನು ಮೌಲ್ಯ ಮಲ್ಲಿಕಾರ್ಜುನ್ ಆ್ಯಂಡ್ ಇದು ನನ್ನ ಫಸ್ಟ್ ವ್ಲಾಗ್. ಆ್ಯಂಡ್ ಇವತ್ತೇ ಯಾಕೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅಂದರೆ ಇವತ್ತು ಯುಗಾದಿ ಹಬ್ಬ ಆ್ಯಂಡ್ ಇದು ನಮಗೆ ಎಲ್ಲರಿಗೂ ಸ್ಪೆಷಲ್ ಹಬ್ಬ. ಆ್ಯಂಡ್ ಆಲ್ಸೋ ನಿಮಗೂ ನಿಮ್ಮ ಕುಟುಂಬದವರೆಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮೇನ್ಲಿ ನೀವು ನನ್ನ ವ್ಲಾಗ್ಸ್ನಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದರೆ ಫಸ್ಟ್ ಬಂದು ಕುಕ್ಕಿಂಗ್ ಇರುತ್ತೆ ಗೈಸ್. ಬಿಕಾಸ್ ನಂಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಆಲ್ಸೋ ನನ್ನ ಕಾಲೇಜ್ ಲೈಫ್ ಆ್ಯಂಡ್ ಮೈ ಡೈಲಿ ರೊಟೀನ್ ಆ್ಯಂಡ್ ಆಲ್ಸೋ ನನ್ನ ಸ್ಪೆಷಲ್ ಮೂಮೆಂಟ್ಸ್, ನನ್ನ ಲೈಫ್ನ ಸ್ಪೆಷಲ್ ಮೂಮೆಂಟ್ಸ್ ಎಲ್ಲನೂ ನಾನು ಶೇರ್ ಮಾಡ್ಕೋತೀನಿ ಇದರಲ್ಲಿ. ಆ್ಯಂಡ್ ಆಲ್ಸೋ ನಿಮ್ಮ ಮನೇಲಿ ಹೇಗೆ ಹಬ್ಬ ಮಾಡ್ತೀರಾ ಆ್ಯಂಡ್ ನಿಮ್ಮ ಮನೇಲಿ ಏನೇನು ಸ್ಪೆಷಲ್ ಮಾಡ್ತೀರಾ ಎಲ್ಲನೂ ಕಮೆಂಟ್ ಮಾಡಿ ಗೈಸ್, ಮರಿಬೇಡಿ. ಆ್ಯಂಡ್ ಆಲ್ಸೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಆಲ್ಸೋ ಟು ಮೈ ವೀಡಿಯೋಸ್. ಬಿಕಾಸ್ ಈ ಪ್ಲ್ಯಾಟ್ಫಾರ್ಮ್ ನಂಗೆ ತುಂಬಾ ಹೊಸದು ಆ್ಯಂಡ್ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದಿಸ್ ಜರ್ನಿ ಟುಗೆದರ್. ಆ್ಯಂಡ್ ಒನ್ಸ್ ಅಗೇನ್ ನಿಮಗೂ ನಿಮ್ಮ ಕುಟುಂಬದವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ. ಆ್ಯಂಡ್ ಆಲ್ಸೋ ಕಷ್ಟ ಸುಖ ಏನೇ ಬಂದ್ರೂ ಖುಷಿಯಾಗಿ ಫೇಸ್ ಮಾಡ್ಕೋತಾ ಹೋಗೋಣ. ಆ್ಯಂಡ್ ನಮ್ಮ ಮನೇಲಿ ಹೆಂಗೆ ಹಬ್ಬ ಮಾಡಿದ್ವಿ, ನಮ್ಮಮ್ಮ ಏನೇನು ಸ್ಪೆಷಲ್ ಮಾಡಿದ್ರು ಎಲ್ಲನೂ ತೋರಿಸ್ತೀನಿ ನಿಮಗೆ. ಕಮಿಂಗ್ ಟು ಪೂಜಾ ಸೆಕ್ಷನ್, ನಾವು ಲಿಂಗಾಯತರಾಗಿರೋದ್ರಿಂದ ನಮ್ಮ ದೇವ್ರ ಮನೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಅಮ್ಮ ಮಾರ್ನಿಂಗೇ ಎದ್ದು ಎಲ್ಲ ನೈವೇದ್ಯ ಮಾಡಿ ಪೂಜೆ ಮಾಡಿ 7 o'clock ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಬಿಟ್ಟಿದ್ರು. ಆ್ಯಂಡ್ ಇದು ಖಾರದ ಒಬ್ಬಟ್ಟು. ನಮ್ಮನೇಲಿ 2 ಥರ ಒಬ್ಬಟ್ಟು ಮಾಡ್ತೀವಿ, ಒಂದು ಸ್ವೀಟ್ ಆ್ಯಂಡ್ ಇನ್ನೊಂದು ಖಾರ. ಖಾರದಂದರೆ ಜಸ್ಟ್ ಆಲೂಗಡ್ಡೆ ಪಲ್ಯದ ಫಿಲ್ಲಿಂಗ್ ಇರುತ್ತೆ ಆ್ಯಂಡ್ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಸೀರಿಯಸ್ಲಿ ನೀವೆಲ್ಲನೂ ಒಂದು ಸತಿ ಟ್ರೈ ಮಾಡಿ ಹೇಳಿ ನನಗೆ ಹೆಂಗಾಗತ್ತೆ ಅಂತ. ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೆಟ್ ಅಂದರೆ ಸ್ವೀಟಿಗಿಂತ ಖಾರನೇ ನಮಗೆ ತುಂಬ ಲೈಕ್ ಆಗುತ್ತೆ. ಆ್ಯಂಡ್ ಇದು ಸ್ವೀಟ್ ಒಬ್ಬಟ್ಟು. ನಮ್ಮನೆ ಮೆನ್ಯೂ ಏನೇನಾಗಿತ್ತು ಹಬ್ಬಕ್ಕೆ ಅಂದರೆ ಸ್ವೀಟ್ ಒಬ್ಬಟ್ಟು, ಖಾರದ ಒಬ್ಬಟ್ಟು ಆ್ಯಂಡ್ ಒಬ್ಬಟ್ಟು ಸಾರು, ರೈಸ್, ಆಮೇಲೆ ಬದನೇಕಾಯಿ ಬಜ್ಜಿ ಅಂತ. ಆ್ಯಂಡ್ ಅದು ತುಂಬ ಚೆನ್ನಾಗಾಗತ್ತೆ, ಅದು ಆ ಸೈಡ್ ಇರೋದು. ಆ್ಯಂಡ್ ಇದು ಹುರುಳಿಕಾಯಿ ಪಲ್ಯ ಆ್ಯಂಡ್ ಇದು ಚಿತ್ರಾನ್ನ ಆ್ಯಂಡ್ ಇದು ಕೋಸಂಬರಿ. ಆ್ಯಂಡ್ ಒಬ್ಬಟ್ಟು ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೈ ಮಾಮ್ ಮೇಕ್ಸ್ ದ ಬೆಸ್ಟ್ ಒಬ್ಬಟ್ಟು. ಆ್ಯಂಡ್ ಎಷ್ಟು ಡಿಲಿಷಿಯಸ್ ಆಗಿರುತ್ತೆ ಅಂದರೆ ನಾನು ಹೇಳೋಕ್ಕೆ ಬರೋಲ್ಲ. ಆ್ಯಂಡ್ ಎಲ್ಲ ಕ್ಲಿಪ್ಪಿಂಗ್ಸ್ನು ನಾನು ಒಂದು ಸತಿ ಮಾಡಿ ಒಂದು ಸಪ್ರೇಟ್ ವ್ಲಾಗೇ ಮಾಡ್ತೀನಿ ಗೈಸ್, ಫಾರ್ ಶ್ಯೂರ್. ಆ್ಯಂಡ್ ನಾನು ಅಮ್ಮ ಇಬ್ಬರು ಸಂಜೆ ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಅಂತ, ನಮ್ಮ ಊರಲ್ಲಿ ದೊಡ್ಡ ದೇವಸ್ಥಾನ. ಸಂಜೆ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಆ್ಯಂಡ್ ತುಂಬ ಪೀಸ್ಫುಲ್ಲಾಗಿತ್ತು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ. ಆ್ಯಂಡ್ ಇದು ನಮ್ಮ ಊರಿನ ಹೆಮ್ಮೆಯ ದೇವಸ್ಥಾನ ಅಂತಲೇ ಹೇಳ್ಬೋದು. ಬಿಕಾಸ್ ಎಷ್ಟು ದೊಡ್ಡ ದೇವಸ್ಥಾನ ಇದು ಅಂದರೆ, ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮೂರಲ್ಲಿ ತುಂಬ ದೇವಸ್ಥಾನಗಳಿದೆ ಆ್ಯಂಡ್ ಈ ದೇವರಿಗೆ ಜಾತ್ರೆ ಎಲ್ಲ ಮಾಡ್ತೀವಿ ನಮ್ಮೂರಲ್ಲಿ. ಆ್ಯಂಡ್ ತುಂಬ ಪೀಸ್ಫುಲ್ಲಾಗಿರುತ್ತೆ ಈ ದೇವಸ್ಥಾನಕ್ಕೆ ಬಂದು ಹೋಗಿಬಿಟ್ರೆ ಮಾತ್ರ. ಈ ದೇವಸ್ಥಾನದಲ್ಲಿ ಚೆನ್ನಕೇಶ್ವರ ಸ್ವಾಮಿ ಇದೆ ಆ್ಯಂಡ್ ಗಣೇಶ ಇದೆ ಆ್ಯಂಡ್ ಕಾರ್ತಿಕೇಯ ಆ್ಯಂಡ್ ಪಾರ್ವತಿ ಇದೆ. ಈ ದೇವಸ್ಥಾನ ತುಂಬ ಹಳೆ ದೇವಸ್ಥಾನ ಮತ್ತು ಅದೆಷ್ಟೋ ಶತಮಾನದ ಹಳೆಯದು ಅಂತ ಕೂಡ ಹೇಳ್ತಾರೆ ಹಿರಿಯರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. And this means a lot guys. Please keep supporting. Please like, share, subscribe and comment. Thank you.